ಅಂದ್ರೆ ನೀವು ಕೂಡ ಕೊರೋನಾ ಟೈಮಲ್ಲೇ ಜಾಯಿನ್ ಆಗಿದ್ದ ಎಲ್ರು ಹೇಗೆ? ಇಲ್ಲ ಆಕ್ಚುಲಿ ಕೊರೋನಾ ಟೈಮಲ್ಲಿ ನಾವು ಇವನ್ ಮನೇಲಿ ಇವನ್ ಹೋಮ್ ಸೆಟಪ್ ಇಟ್ಕೊಂಡಿದ್ದ ರೂಮಲ್ಲೇನೆ ಮುಂಚೆ. ಸೊ ವಿ ಸ್ಟಾರ್ಟೆಡ್ ಟು ಇಲ್ಲಿ ಏನಕ್ಕೆ ಬರೋದು ಎವ್ರಿ ಟೈಮು ಅಂತ ಒಂದು ಚಿಕ್ಕ ಸ್ಟುಡಿಯೋ ಮಾಡಿದ್ವಿ. ಇಟ್ ವಾಸ್ ಆಕ್ಚುಲಿ ಗೋಡೌನ್ ಸ್ಪೇಸ್ ತರ. ಅದನ್ನೇ ನಾವು ಕನ್ವರ್ಟ್ ಮಾಡ್ಕೊಂಡು ಅಲ್ಲೇ ನಮ್ದು ಈಗ ಬಂದಿದ್ ರೀಲ್ಸ್ ಎಲ್ಲ ಅದೇನೆ. ಇವಾಗ ಇದು ಹೊಸ ಸ್ಟುಡಿಯೋ ಇಲ್ಲಿ ಬರುತ್ತೆ ಮುಂದೆ. ಬಟ್ ಕೊರೋನಾ ಟೈಮಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ ನಾವು. ದೆನ್ ಎವ್ರಿಬಡಿ ಸ್ಟಾರ್ಟೆಡ್ ಜಾಯ್ನಿಂಗ್. ಅಲ್ಲಿ ನಮಗೆ ಜಾಮ್ ಮಾಡೋಕ್ಕೂ ಎಲ್ಲ ಜಾಗ ಇರ್ತಿರ್ಲಿಲ್ಲ. ಆ ಥರ ಚಿಕ್ಕ ಸ್ಪೇಸ್ ಅಲ್ಲಿ ವಿ ಡಿಡ್ ಆಲ್ ದಿ ರೆಕಾರ್ಡಿಂಗ್ಸ್, ಮ್ಯೂಸಿಕ್ ಅಂಡ್ ಎವ್ರಿಥಿಂಗ್. ಅಲ್ಲಿಂದ ಇಲ್ಲಿಗೆ ಬಂದಿರೋದು ಇವಾಗ. ಓಕೆ, ಮೊದಲ ಹಾಡು ಅಂದ್ರೆ ನೀವು ಫಸ್ಟ್ ಇನ್ಸ್ಟಾಗ್ ಬಿಟ್ಟಾಗ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗೆ ಬಿಟ್ಟಾಗ ಯಾವ ರೀತಿಯ ರೆಸ್ಪಾನ್ಸ್ ಇತ್ತು ನಿಮ್ಗೆ? ಆ ಹಾಡನ್ನ ನಮ್ಗೆ ಒಂದ್ಸಲ ಪ್ಲೇ ಮಾಡೋದಾದ್ರೆ. ಸೊ ಆಲ್ಮೋಸ್ಟ್ ಫಾರ್ ಇಯರ್ ನಮ್ದು ಹಂಗೆ ಇತ್ತು ರೆಸ್ಪಾನ್ಸ್. ನಿಮ್ಗೆ ಗೊತ್ತಿರ್ಬೇಕು, ಇವಾಗ ಇನ್ಸ್ಟಾದಲ್ಲಿ ಎಲ್ಲರೂ ಬಂದು ತಕ್ಷಣ ಹೈಲೈಟ್ ಆಗ್ಬಿಡಕ್ಕಾಗಲ್ಲ. ಸೊ ನಮ್ದು ಒಂದಷ್ಟು ಫೇಲ್ಯೂರ್ಸ್ ಇದೆ. ಅದರಲ್ಲಿ ಬಂದಿದ್ದು ಕೆಲವೊಂದು ಜನಕ್ಕೆ ಇಷ್ಟ ಆಗಿಲ್ಲ, ಕೆಲವೊಂದು ಇಷ್ಟ ಆಗಿ ಓಡಿಲ್ಲ ಜಾಸ್ತಿ, ಆ ಥರದಿದೆ. ಸೊ ಅದು ದೇರ್ಸ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ಅದ್ ಬಂದಾಗ ನಮ್ಗೆ ಅದು ಕ್ಲಿಕ್ ಆಗಿದೆ ಅಂತ. ಇವಾಗ ಜನರಿಗೆ ಒಂದ್ ಸಾಂಗ್ ತುಂಬಾ ಇಷ್ಟ ಆಗಿ ಅವ್ರವರು ಬೇರೆಯವ್ರಿಗೆ ಕಳ್ಸಿ ಹಂಗ್ ಶೇರ್ ಆದಾಗ ನಮ್ದು ಒಂಚೂರು ಹೈಲೈಟ್ ಆಗಿದ್ದು. ಸೊ ಆ ಥರ ಇವಾಗ ಒಂದು ಆಲ್ಮೋಸ್ಟ್ ಒಂದು 5-6 ಸಾಂಗ್ಸ್ 4 ಮಿಲಿಯನ್ 5 ಮಿಲಿಯನ್ ದಾಟಿದ್ದಲ್ಲ ಇದೆ ನಮ್ಮ ಪೇಜಲ್ಲಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅಂತ ಬಂದಾಗ 500 ವ್ಯೂಸ್ 600 ವ್ಯೂಸ್ಗೂ ಇಷ್ಟಪಟ್ಟಿದ್ದೆ. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಫಸ್ಟ್ ನೀವು ಅಂದ್ರೆ ಯಾವ ಹಾಡು ಯಾವ್ದಾದ್ರು ಇದು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಸ್ ಮಾಡಿ ಹಾಡಿರೋದು ಯಾವ್ದಾದ್ರು ನೆನಪಿದೆಯಾ ನಿಮ್ಗೆ? ಅದು ಎಲ್ಲ ಹಾಡುಗಳಿಗೂ ಡಿಸ್ಕಷನ್ ಆಗತ್ತೆ. ನಂದೊಂದು ಒಪಿನಿಯನ್ ಇರುತ್ತೆ, ಅವನದೊಂದು ಒಪಿನಿಯನ್ ಇರುತ್ತೆ. ಸೊ ಫಸ್ಟ್ ಸಾಂಗ್ ತುಂಬಾ ಓಡಿದೆ ನಮ್ಮ ಪೇಜ್ ಅಲ್ಲಿ ಅಂದ್ರೆ ಏನೋ ಆಗಿದೆ ಅಂತ. ಸೊ ದಟ್ಸ್ ಅರೌಂಡ್ 5 ಮಿಲಿಯನ್ ವ್ಯೂಸ್ ಇವಾಗಿದೆ. 4.5 ಮಿಲಿಯನ್ ವ್ಯೂಸ್ ಇದೆ. ಸೊ ಆ ಸಾಂಗ್ ನಾವು ಕಂಪ್ಲೀಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಓಡುತ್ತೆ ಅಂತ. ಅದು ಆಕ್ಚುಲಿ ನಾವು ಆ ಸಾಂಗ್ ರೆಕಾರ್ಡಿಂಗ್ ಮಾಡಕ್ ಮುಂಚೆ ಆಲ್ಮೋಸ್ಟ್ 2 weeks ವಿ ವರ್ ಇನ್ ಟ್ರಾವೆಲ್ ಕಂಪ್ಲೀಟ್ಲಿ. ದಾವಣಗೆರೆ, ಚಿತ್ರದುರ್ಗ ಅಂತ ಶೋಸ್ ಎಲ್ಲ ಓಡಿದ್ವಿ. ಎಲ್ಲರಿಗೂ ಜ್ವರನೂ ಬಂದಿತ್ತು. ಸೊ ಆ ಜ್ವರದಲ್ಲಿ ಸರಿ ಪೇಜ್ ಅಲ್ಲಿ ಖಾಲಿ ಬಿಡಬಾರ್ದು ಅಂತ, ಇವನ್ ಇನ್ ದ ವಿಡಿಯೋ ಯು ಕ್ಯಾನ್ ರೆಕಗ್ನೈಸ್ ಆರ್ ಇಲ್ನೆಸ್. ಸೊ ಅದ್ರಲ್ಲಿ ಫಸ್ಟ್ ವಿಡಿಯೋ ಅಷ್ಟು ಓಡಿದಂದ್ರೆ ನಮ್ಗೆ ಅದೇನೆ. ಎಲ್ಲಿ ಯಾರಿಗಾದ್ರೂ ಏನ ಆಗಿದೆಯಾ? ಯಾರಾದ್ರೂ ಈ ತರ ಲೈವ್ ಶೋಸ್ ಗಳಿಗೆ ಹೋದಾಗ ಅಥವಾ ಈ ತರ ರೀಲ್ಸ್ ಗಳನ್ನ ಮಾಡಿ ವಿಡಿಯೋಗಳನ್ನ ಮಾಡಿ ಹಾಕಿದಾಗ ಪ್ರಪೋಸ್ ಮಾಡಿರೋದು ಅಥವಾ ಯಾರಿಗಾದ್ರೂ ಕೇಳಿರೋದು ಆ ತರದ್ ಏನಾದ್ರೂ ಇದೆಯಾ ಇನ್ಸಿಡೆಂಟ್ಗಳು? ಪ್ರತೀಕ್ಗೆ ನಾವು ಶೋ ಆದ್ಮೇಲೆ ಎಲ್ರು ಇಂಟ್ರೊಡ್ಯೂಸ್ ಮಾಡಿಸ್ತೀವಲ್ಲ, ಅವಾಗ ಹೈಯೆಸ್ಟ್ ಕ್ಲಾಪ್ಸ್ ಮತ್ತೆ ಕಿರ್ಚುಗಳಿಗೆ ಬರೋದು ಹುಡುಗಿರಿಂದ. ಸೊ ಕಳ್ಳ ಕೃಷ್ಣ ಅಂತ ನಾವು ರೇಗಿಸ್ತಾ ಇರ್ತೀವಿ ಅವನ್ನ. ಸೊ ಈ ತರ ಇನ್ಸಿಡೆಂಟ್ ಇದೆ. ಬೇಡ ಹೇಳ್ಬೇಡ ಅಂತ ತರುಣ್ಗೆ ತರುಣ್ ಯಾವಾಗ್ಲೂ ಇದ್ದಿದೆ. ಎಸ್ ಹಿಂದೆ ಕೂತಿರ್ತಾನೆ ಯಾವಾಗ್ಲೂ, ಅವನೇ ಕಾಣಿಸ್ಕೊಳ್ಳೋದು ಜಾಸ್ತಿ. ಹೌದು, ಡೈರೆಕ್ಟ್ ಸೈಲೆಂಟ್ ಕಿಲ್ಲರ್. ಎಲ್ಲ ಇಲ್ಲೇ ನೋಡ್ತಿರ್ತಾರೆ ಅಲ್ವಾ, ಹಾಡು ಜೊತೆಗೆ ಇಲ್ಲಿ ಹಿಂಗೆ. ಅಲ್ಲಲ್ಲ, ನೀವು ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಏನಾದ್ರು ಬರ್ತಾ ಇರಿ ಆ ಕಡೆಯಿಂದ ಅಂತ ಹೇಳಿ. ಆತರ ಮೆಮೊರೀಸ್ ಇದೆಯಾ? ಯಾರಾದ್ರೂ ಪ್ರಪೋಸ್ ಮಾಡಿರೋದು? ಶೋ ಮೂಲಕ ಮೀಟ್ ಆಗಿ ಮದುವೆ ಆಗಿರೋರು ಅಂದ್ರೆ ಇನ್ಸಿಡೆಂಟ್ ಅನ್ನ ಹೇಳೋದು ಸರ್. ಸೊ ಏನಂತ ಹೇಳಿದ್ರೆ, ಒಂದು ಮುಂಚೆ ಒಂದು ಬ್ಯಾಂಡಿಗೆ ಪ್ಲೇ ಮಾಡ್ತಾ ಇದ್ದೆ, NJPL ಅಂದ್ಬಿಟ್ಟು. ಸೊ ನಾಯಕ್ ಇನ್ ರೇಸ್ ಪ್ರಾಜೆಕ್ಟ್ ಅಂತ. ಸೊ ಅದೊಂದು ಇವೆಂಟಿಗೆ ಟಿಕೆಟೆಡ್ ಇವೆಂಟ್ ಆಗಿತ್ತು. ಸೊ ಆ ಇವೆಂಟ್ ಅಲ್ಲಿ ನಾನು ಒಬ್ಳನ್ನ ಜಸ್ಟ್ ನೋಡಿದ್ದೆ, ಬಟ್ ಗೊತ್ತಿರ್ಲಿಲ್ಲ ಹೆಂಡತಿನೇ ಆಗ್ತಾಳೆ ಅವಳು. ಸೊ ಏನಾಯ್ತು ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರು. ಸೊ ನಾ ಫಾಲೋ ಬ್ಯಾಕ್ ಮಾಡಿದೆ. ಸೊ 4 ವರ್ಷದಿಂದ. ಸೊ ಏನಾಯ್ತು ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಬ್ಯಾಕ್ ಮಾಡಿದೆ. ಅವ್ರದ್ದು ಕೂಡ ಹನಿ ಬ್ರೌನ್ ಐಸ್. ಸೊ ಏನಂತ ಹೇಳಿದ್ರೆ, ಹನಿ ಬ್ರೌನ್ ಐಸ್ ಅಂದ್ಬಿಟ್ಟು ಹಾಕೊಂಡಿದ್ರು. ಸೊ ನಾನು ಕೂಡ ಯೂಶಲಿ ಅಷ್ಟು ರಿಪ್ಲೈ ಮಾಡಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಫಾಲೋ ಬ್ಯಾಕ್ ಮಾಡ್ಬಿಡ್ತೀನಿ. ನಾನೇ ಮೆಸೇಜ್ ಮಾಡಿದೆ. ದೆನ್ ವಿ ಗಾಟ್ ಕನೆಕ್ಟೆಡ್ ಅಂಡ್ ಇಟ್ಸ್ ಬಿನ್ 4 years. ವಾವ್, ಕಂಗ್ರಾಚುಲೇಷನ್ ಸರ್. ನೋಡಿ ಬ್ಯಾಂಡ್ ಹೆಂಗೆ ಕನೆಕ್ಟ್ ಮಾಡುತ್ತೆ ಅಂತ ಅಲ್ವಾ ಸರ್. ನಿಮ್ಮ ನೆನಪಲ್ಲಿ ಯಾವ್ದಾದ್ರು ಈ ತರ, ಈಗ ನೀವು ಇವರು ಒಂದು ಟೀಮ್ ಜೊತೆ ಇದ್ದೀರಿ ಅಥವಾ ನೀವು ಈ ಹಿಂದೆ ಇದ್ದಂಥ ಬ್ಯಾಂಡ್ಗಳಾಗಿರ್ಬೋದು ಅಥವಾ ತುಂಬಾ ವಿಡಿಯೋಗಳನ್ನ ಮಾಡಿರೋದಾಗ್ಬೋದು, ಅಂತ ನೆನಪಲ್ಲಿ ತುಂಬಾ ಮೆಮೊರೇಬಲ್ ಅನ್ನುವಂಥದ್ದು ಯಾವುದಿದೆ ಅಥವಾ ತುಂಬಾ ಖುಷಿ ಕೊಟ್ಟಂತಹ ವಿಚಾರಗಳು ಯಾವ್ದಿದೆ? ರೀಸೆಂಟ್ ಟೈಮ್ಸ್ ಅಲ್ಲಿ ಹೇಳೋದಂತ ಹೇಳಿದ್ರೆ ನಿನ್ನೆ ಅಂತ ಅನ್ಬೋದು. ಸೊ ಏನಾಯ್ತು ಅಂತ ಹೇಳಿದ್ರೆ, ನಾವು ಫಸ್ಟ್ ಟೈಮ್ ಒಂದು ಟಿಕೆಟೆಡ್ ಇವೆಂಟ್ ಆರ್ಗನೈಸ್ ಮಾಡ್ಬಿಟ್ಟು ಮಾಡಿದಂತ ವಿಚಾರ. ಸೊ ನಾವು ಕ್ರೌಡ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಓಕೆ ಟಿಕೆಟ್ಸ್ ಇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಟಿಕೆಟ್ಸ್ ಕೂಡ ಜಾಸ್ತಿ ಸೇಲ್ ಆಯ್ತು, ಹಾಗೆ ಜನ ತುಂಬಿಕೊಂಡ್ರು. ಸೊ ನಾವು ಸ್ಟೇಜಿಗೆ ಹೋಗಕ್ಕೆ ಮುಂಚೆ ಅದೊಂದು ಎಷ್ಟೇ ಶೋಸ್ ಪ್ಲೇ ಮಾಡಿದ್ರು ಕೂಡ ಅದೊಂದು ಪಲ್ಸ್ ಇರುತ್ತೆ, ಜಾಸ್ತಿ ಆಗುತ್ತೆ ಸ್ಟೇಜಿಗೆ ಹೋಗಕ್ಕೆ ಮುಂಚೆ.
ಬಟ್ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಒಂದ್ಸತಿ ಹೋಗಕ್ಕೂ ಮುಂಚೆ ಹೀಗೆ ಇಣಕ್ ನೋಡಿದಾಗ ಜನ ತುಂಬಿದ್ ನೋಡ್ಬಿಟ್ಟು ಅದೊಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದು ಎಲ್ಲರ ಮುಖದಲ್ಲಿ ನಗು ನೋಡ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಖಂಡಿತ. ಪ್ರತೀಕಿಗೆ ನಿಮ್ ಲೈಫಲ್ಲಿ ಮೆಮೊರೇಬಲ್ ಡೇಸ್ ಅಥವಾ ಈ ಫೀಲ್ಡ್ಗೆ ಬಂದ್ಮೇಲೆ ಆಗಿರ್ಬೋದು, ಈಗ ಕಾಲೇಜ್ ಡೇಸ್ ಅಲ್ಲಿ ಆ ತರದ್ದು ಯಾವ್ದಾದ್ರು ಅಥವಾ ನಿನ್ನೆ ಶೋನೇನಾ ನಿಮ್ಗೂ? ಸೊ ಮೆಮೊರೇಬಲ್ ಶೋಸ್ ಅಂತ ತುಂಬಾ ಇದೆ. ಅಂದ್ರೆ ಪ್ರತಿಯೊಂದು ಶೋಸ್ ಅಲ್ಲಿ ಏನೋ ಒಂದು ಮೆಮೊರೇಬಲ್ ಇನ್ಸಿಡೆಂಟ್ ಆಗೇ ಇರುತ್ತೆ. ಸೊ ಅದು ತಪ್ಪಿಂದನೂ ಆಗಿರ್ಬೋದು ಅಥವಾ ಚೆನ್ನಾಗಿ ಬಂದು ಮೆಮೊರೇಬಲ್ ಆಗಿರ್ಬೋದು. ಬಟ್ ನೆನ್ನೆ ಶೋ ಸರ್ ಹೇಳ್ದಂಗೆ ನಾವು ಎಲ್ರು ಫುಲ್ ಅಷ್ಟು ಆಡಿಯನ್ಸ್ ಕಾಣಿಸ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್, ಅಂದ್ರೆ ಸಡನ್ ಆಗಿ ಒಂಥರ ಫುಲ್ ಆಡಿಟೋರಿಯಂ ಆಗಿತ್ತು. ನಾವು ಒಳಗೆ ಹೋಗಿ ಬಂದಿದಾಗ ಒಂಥರ ಎಲ್ರಿಗೂ ಖುಷಿ ಆಗ್ಬಿಟ್ಟಿತ್ತು, ಫುಲ್ ಎಕ್ಸೈಟ್ ಆಗಿದ್ದು. ಈ ತರ ಆಡಿಯನ್ಸ್ ಕೇಳ್ತಾರೆ, ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದಷ್ಟು ಹಾಡುಗಳನ್ನ ನಾವಲ್ಲಿ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ, ಆಗ ಯಾವ ರೀತಿಯ ಚಾಲೆಂಜಸ್ ಇರುತ್ತೆ? ಲೈವ್ ಶೋಸ್ ಅಂತ ಬಂದಾಗ ನಾವು ಪರ್ಫಾರ್ಮ್ ಮಾಡೋದೇ ಜನಕ್ಕೋಸ್ಕರ. ಹೌದು. ಸೊ ಅವ್ರಿಗೆ ಇಷ್ಟ ಆಗಿರೋ ಹಾಡುಗಳು ಅವ್ರು ಕೇಳಕ್ಕೆ ಅವ್ರಿಗೆ ರೈಟ್ಸ್ ಎಷ್ಟೇ ಇದೆಯೋ, ನಮಗೂ ಗೊತ್ತಿಲ್ಲ ಅಂದ್ರೆ ಮಾಡದೇ ಇರೋದು ಅಂತೂ ಇದೆ. ಬಟ್ ಏನಂದ್ರೆ ನಾವು ಟ್ರೈ ಮಾಡ್ತೀವಿ ಆದಷ್ಟು, ನಮ್ ಕೈಯಲ್ಲಿ ಆದಷ್ಟು ಆ ಸಾಂಗ್ ನ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಕೆಲವೊಮ್ಮೆ ಏನಾಗುತ್ತಂದ್ರೆ, ನಿನ್ನೆ ಒಂದು 5 days ಬ್ಯಾಕ್ ಅಂತಾನೆ ಹೇಳ್ಕೋಬಹುದು, ಒಂದು ಶೋ ಮಾಡಿದ್ವಿ ಒಂದು ಮದುವೆಯಲ್ಲಿ. ಸೊ ಇಟ್ ವಾಸ್ ಅ ಹ್ಯೂಜ್ ವೆಡ್ಡಿಂಗ್. ಸೊ ಅಲ್ಲಿ ಹುಡುಗನ್ ಸೈಡ್ ಇಂದಾನೆ ಯಾರೋ ಒಬ್ರು ಒಂದ್ ಸಾಂಗ್ ಬಂದ್ ಕೇಳಿದ್ರು. ಆ ಸಾಂಗ್ ಕಂಪ್ಲೀಟ್ ಆಗಿ ನಮ್ಮ 5 ಜನಕ್ಕೂ ಗೊತ್ತಿಲ್ಲ. ಓಕೆನಾ? ಸೊ ಸುಪ್ರಭಂಗೆ ಆಮೇಲೆ ಇನ್ನೊಂದು ವೋಕಲಿಸ್ಟ್ ನ ಕರ್ಕೊಂಡು ಹೋಗಿ, ಸೊ ಅವ್ರಿಗೆ ಒಂಚೂರು ಗೊತ್ತಿತ್ತು. ನಾನಂತೂ ಆ ಸಾಂಗ್ ನ ಕೇಳೇ ಇಲ್ಲ. ಅವರು ಮಾಡೋಣ ಅಂದ್ರು. ಸೊ ಫಸ್ಟ್ ಬರೀ ಸ್ಕೇಲ್ ಕೊಟ್ವಿ, ಸರಿ. ಆಮೇಲೆ ನಾನ್ ಜಾಯ್ನ್ ಆದೆ. ಆಮೇಲೆ ತರುಣ್ ಒಂಚೂರು ಸಾಂಗ್ ಬರೋಷ್ಟರಲ್ಲಿ ತರುಣ್ ಜಾಯ್ನ್ ಆದ್ರು. ಆಮೇಲೆ ಎಲ್ಲಾರು ಹಂಗೆ ಜಾಯ್ನ್. ಸೊ ಈ ತರ ಎಷ್ಟೊಂದ್ ಸಾಂಗ್ಸ್ ಮಾಡಿರೋದು ನಮ್ದು ಇದೆ. ಆಮೇಲೆ ಕೆಲವೊಮ್ಮೆ ನಮ್ಗೆ ಹೆಂಗಾಗಿದೆ ಅಂದ್ರೆ, 3 ವರ್ಷದಿಂದ ಮಾಡ್ತಾ ಅಲ್ಲಲ್ಲಿ ಒಂದೊಂದ್ ಸಾಂಗ್ ಕೇಳಿದ್ರೆ ಅದನ್ನ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅದನ್ನ ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಂತೀವಿ. ಸೊ ನೆಕ್ಸ್ಟ್ ಟೈಮ್ ಯಾರೇ ಬಂದ್ ಆ ಸಾಂಗ್ ಮಾಡಿದ್ರೇನು, ಸೊ ವಿ ಆರ್ ರೆಡಿ ಟು ಗೋ ಅಹೆಡ್ ವಿತ್ ದಟ್ ಅಂದಂಗೆ. ಆಮೇಲೆ ಕೆಲವೊಮ್ಮೆ ಪರ್ಫೆಕ್ಷನ್ ಇಸ್ ನಾಟ್ ಓನ್ಲಿ ಥಿಂಗ್ ಅಲ್ವಾ. ಸೊ ಜನಕ್ಕೆ ಇವನ್ 4 ಲೈನ್ ನಾವು ಅವ್ರಿಗೆ ತಪ್ಪಾಗ ಅದನ್ನ ಒಂಚೂರು ಅವ್ರಿಗೆ ಇಷ್ಟ ಹಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಸೊ ಅವ್ರಿಗೆ ಏನಂದ್ರೆ, ನಾವು ಹಾಡ್ಬೇಕನ್ನ ನಾವು ಸರಿ ಹಾಡ್ತೀವೋ ಅದಲ್ಲ ಇಲ್ಲ. ಸೊ ಹಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಸೊ ವಿಲ್ ಜಸ್ಟ್ ಗಿವ್ ದಟ್ ಹ್ಯಾಪಿನೆಸ್ ಟು ದಮ್ ಅಂತ ಅಷ್ಟೇ. ನಮ್ಮಲ್ಲಿ ಮಿಸ್ಟೇಕ್ಸ್ ಆಗೋದು ಓನ್ಲಿ ವೀಲ್ ನೋ. ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಓಕೆ. ಆಮೇಲೆ ಡಿಸ್ಕಷನ್ ಎಲ್ಲ ಆಗತ್ತೆ. ಆಮೇಲೆ ಇದು ಹಂಗಾಗ್ಬೇಕಿತ್ತು ಹಿಂಗಾಗ್ಬೇಕಿತ್ತು, ನಾರ್ಮಲ್ ಆಗಿ ಅದು ಯಾವಾಗ್ಲೂ. ಅದಿಲ್ಲ ಅಂದ್ರೆ ನಾವ್ ಇಂಪ್ರೂವ್ ಆಗಕ್ಕಾಗಲ್ಲ. ಕರೆಕ್ಟ್. ಈ ಜರ್ನಿ ಈಗ ನೀವು ಅಲ್ಲ ಬೇರೆ ಬೇರೆ ಕಡೆಗಳಲ್ಲಿದ್ದು, ಅದಾದ್ಮೇಲೆ ಈಗ ಹೊಸ ಸ್ಟುಡಿಯೋನ ಮಾಡಿದ್ರಿ, ಎಲ್ರು ಜಾಯ್ನ್ ಆಗಿದ್ರಿ. ಮೊದ್ಲು ಎಷ್ಟ್ ಜನ ಇದ್ರಿ, ಈಗ ಎಷ್ಟ್ ಜನ ಆಡ್ ಆನ್ ಆಗಿದ್ದಾರೆ? ಮೊದ್ಲಂತ ಬಂದಾಗ ನಾವು ಒಬ್ನೇ ಮಾಡ್ತಾ ಒಬ್ರೆ ಸಿಂಗಲ್ ಆರ್ಮಿ. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ಐ ಆಮ್ ಸೆಲ್ಫ್ ಟ್ರೈನ್ಡ್. ನಾನು ಎಲ್ಲೋ ಕ್ಲಾಸಸ್ಗೆ ಹೋಗಿಲ್ಲ. ಸೊ ನನ್ ಮ್ಯೂಸಿಷಿಯನ್ಸ್ ಅಂತ ಕಾಂಟ್ಯಾಕ್ಟ್ ಇರ್ಲಿಲ್ಲ ಮುಂಚೆ. ಸೊ ಐ ಯೂಸ್ ಟು ಜಸ್ಟ್ ಪ್ಲೇ ಆನ್ ಮೈ ಓನ್. ನಾನು ಕೀಬೋರ್ಡ್ ಇಟ್ಕೊಂಡು ನನ್ನ ರೂಮಲ್ಲಿ ನಾನು ಪ್ಲೇ ಮಾಡ್ತಿದ್ದೆ. ಕೋವಿಡ್ ಇಸ್ ವೆನ್ ಐ ವಾಸ್ ಸ್ಟಕ್ ಎಟ್ ಹೋಮ್. ನಮ್ಮ ಮನೇಲಿ ಸಿಗಾಕೊಂಡಿದ್ದೆ, ಯಾಕಂದ್ರೆ ನಾನು VIT ಭೋಪಾಲಲ್ಲಿ ಓದ್ತಿದ್ದೆ ಹಾಸ್ಟೆಲ್ ಅಲ್ಲಿ. ಸೊ ಕೋವಿಡ್ ಅಲ್ಲಿ ಮನೇಲಿ ಇದ್ದಿದ್ದ ಕಾರಣದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿ ಹಾಕೋಣ ಒಂಚೂರು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಇವ್ರಿಗೆ ಟೆಕ್ಸ್ಟ್ ಮಾಡಿ ಹಂಗ್ ನಂದು ಒಂಚೂರು ಮ್ಯೂಸಿಷಿಯನ್ ಕಾಂಟ್ಯಾಕ್ಟ್ಸ್ ಬೆಳೀತು. ಆಮೇಲೆ ಫಸ್ಟ್ ಜಾಯ್ನ್ ಆಗಿದ್ದು ಇವರು, ಆಮೇಲೆ ಇನ್ನೊಬ್ರು ಡ್ರಮ್ಮರ್ ಜಾಯ್ನ್ ಆಗಿದ್ರು, ಪರ್ಕಷನಿಸ್ಟ್, ಹಂಗೆ. ಆಮೇಲೆ ಅವರೆಲ್ಲ ಇದಾಗಿ ಇವಾಗ ತರುಣ್ ಜಾಯ್ನ್ ಆಗಿದ್ದಾರೆ ನಮ್ ಡ್ರಮ್ಮರ್ ಆಗಿ. ಗಣೇಶ್ ಅವ್ರು ಬೇಸ್ ಆಗಿದ್ದಾರೆ, ಬೇಸಿಸ್ಟ್ ಆಗಿದ್ದಾರೆ. ಫ್ಲೂಟ್ ಪ್ರತೀಕ್ ಅವನಿದ್ದಾರೆ. ಸೊ ಈ ತರ ಒಬ್ಬೊಬ್ರಾಗ ಜಾಯ್ನ್ ಆಗಿ ಇವಾಗ ಟೋಟಲ್ ಇರೋದು ನಮ್ ಕೋರ್ ಟೀಮ್ ಅಂದ್ರೆ ನಾವು 5 ಜನ ಇರೋದು. ಈ 5 ಜನ ಬಿಟ್ರೆ ಜೊತೆಗೆ ನಮ್ ಸೌಂಡ್ಸ್ ಅವರು ನಮಗ್ ಗೊತ್ತಿರೋರು ಒಂದ್ ಟೀಮ್ ಇದೆ ನಮ್ ಜೊತೆ, ಕ್ರಾಸ್ ಫೇಡ್ ಪ್ರೊಡಕ್ಷನ್ಸ್ ಅಂತ. ಮೊನ್ನೆ ರೀಸೆಂಟ್ ಆಗಿ ನಮ್ ಟಿಕೆಟ್ ಇವೆಂಟ್ಸ್ ಟೆಕೆಟು ಸಂಭ್ರಮಗು ಅವರೇ ಮಾಡಿದ್ದು. ಅವ್ರ ಹೆಂಗಂದ್ರೆ, ಎಷ್ಟು ರೇಟು ಎಷ್ಟು ಬಡ್ಜೆಟ್ ಇದೆ ಏನು ಕೇಳಲ್ಲ. ನಾನು ಫೋನ್ ಮಾಡಿದ್ರೆ ಸಾಕು, ಎಲ್ಲಿದೆ ಸರ್ ಬಂದ್ ಹಾಕ್ತಿವಿ ಬಿಡಿ ಅಷ್ಟೇ. ಸೊ ಒಂದೇ ಮಾತು. ನಮ್ದು ರಿಲೇಶನ್ಶಿಪ್ ನಾವ್ ಯಾರ ಜೊತೆನೂ ಏನೇ ಇಟ್ಕೊಂಡ್ರು ಆ ರಿಲೇಶನ್ಶಿಪ್ ಲೈಕ್ ದಟ್. ಅವ್ರು ಏನೇ ವಿಷಯ ಕಾಲ್ ಮಾಡಿದ್ರೆ ನಮ್ದು ರೆಸ್ಪಾನ್ಸ್ ಹಂಗಿದೆ. ಸೊ ಆ ತರ ನಮ್ದೊಂದು ಟೀಮ್ ಫ್ಯಾಮಿಲಿ ತರ ಗ್ರೋ ಆಗ್ತಿದೆ, ನಾಟ್ ಆಸ್ ಅ ಟೀಮ್ ಪರ್ ಸೆ. ಸೊ ಫ್ಯಾಮಿಲಿ ತರ ಇದೀವಿ ನಾವೆಲ್ಲರೂ. ಏನೇ ವಿಚಾರ ಬಂದ್ರೂ ಎಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ನಮ್ಮಲ್ಲಿ ಅಷ್ಟೇ. ಎಸ್ ತರುಣ್, ನಿಮ್ಗೆ ಈಗ ಒಂದ್ ಕಡೆ ಎಜುಕೇಶನ್, ಇನ್ನೊಂದ್ ಕಡೆ ಈ ರೀತಿಯಾದಂತಹ ಕೆಲಸಗಳು, ಹೇಗೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಿ? Day first day I had exam. I finished the exam. I guess last week whole week I had exam, and I had to study for all the exams. Then usually come for the rehearsal. Of course we had to do the rehearsal on the time, so that we can do on the best on the stage. So the thing, I finished the exam in the morning. I came in the afternoon. We were doing the rehearsal. We were doing till night. Then I went in the night. Then I studied. Again I went in the morning. I wrote exam. Again I came in the. ಹೇಗಿತ್ತು ಎಕ್ಸಾಮ್? It was good. I done my best. That's it. Yes. So ಚೆನ್ನಾಗಿತ್ತು. Okay. So it's very interesting. It's not like you go to the college and come back home and again have food and just sleep off. Correct. I don't want to be that way. Yeah, this is a way that I would like to do it the best. ನಿಮ್ ಫ್ಯಾಮಿಲಿ ಇಲ್ಲೇ ಇರೋದಾ? ಇಲ್ಲ, ಅವರೆಲ್ಲ ಕಾಂಚೀಪುರಂ ಇದ್ದಾರೆ. ಹಂಗಾಗಿ ಇಲ್ಲಾಂದ್ರೆ ಓದಲ್ಲ ಇವ್ನು ಅಲ್ಲಿ ಹೋಗ್ತಾನಿಲ್ಲ. ಅವ್ರಿಗೆ ಗೊತ್ತು ನಾನು ಏನ್ ಮಾಡ್ತೀನಿ ಅಂತ. Of course I've been doing which I like, right?
It's not like I've been just going with my friends or just hanging out with them. I finish my exams, I go to college, I come home and I practice. ಓಕೆ See, I mean, once in a while I'll just go with the friends. So even if I go with the friends, I go with the bandmates, of course, again. ಎಲ್ಲಿ ಓಕೆ ನಮ್ಮ ಆಕ್ಚುಲಿ ಇವತ್ತಿನ ಪ್ರೋಗ್ರಾಮ್ ನ ನೇಮೇ ವೀಕೆಂಡ್ ಅಡ್ಡ ಅಂತ. ಸೊ ನಿಮ್ಮ ಅಡ್ಡ ಎಲ್ಲಿ, ಇಲ್ಲೇ ಅಡ್ಡನಾ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ತೀರಾ, ಹ್ಯಾಂಗ್ ಔಟ್ ಮಾಡೋದಕ್ಕೆ ಎಲ್ಲಾದ್ರೂ ಹೋಗೋದಿದ್ಯಾ ಹೆಂಗೆ, ಅಥವಾ ಹೋಗೋದಿದ್ರೆ ನೀವು 5 ಜನ ಹೋಗ್ತೀರಾ ಹೆಂಗೆ? ಇವಾಗ ನಮ್ ವೀಕೆಂಡ್ ಅಡ್ಡ ಅಂದ್ರೆ ಇವಾಗ ನಮ್ ಸಿಚುವೇಶನ್ ತಗೋಬಹುದು, ಶೋಸೇ ನಮ್ದು ಇದು. ಸೊ ಪ್ರತಿ ಶೋ ಆದ್ಮೇಲೆನೂ ಆಚೆ ಖಂಡಿತವಾಗ್ಲೂ ಹೋಗ್ತೀವಿ, ಅಂದ್ರೆ ಡಿನ್ನರ್ ಅಟ್ಲೀಸ್ಟ್ ಅಥವಾ ಹೆಂಗೋ ಒಂದು. ಅಂಡ್ ಶೋ ಅಲ್ಲೇ ನಮ್ದು ಶೋ ಮಾಡೋದು 2 ಅವರ್ ಆಗಿರ್ಬೋದು, ಬಟ್ ಅದಕ್ಕೆ ಹಿಂದಿನ ದಿವಸ ಪ್ರಿಪ್ರೇಷನ್ ಆಗಿರ್ಲಿ ಅಥವಾ ಸೌಂಡ್ ಚೆಕ್ ಅಂತದ್ದಾಗಿರ್ಲಿ, ಸ್ಟೇಜ್ ಮೇಲೆ ನಮ್ ಸೆಟಪ್ ಆಗಿರ್ಲಿ, ಸೊ ಆಲ್ಮೋಸ್ಟ್ ಒಂದು ಇಡೀ ದಿವಸ ನಮ್ ಟೀಮ್ ಜೊತೆನೆ ಇರ್ತೀವಿ. ಸೊ ಇಡೀ ದಿವಸನೇ ನಮ್ಗೆ ಹ್ಯಾಂಗ್ ಔಟ್ ತರಾನೇ. ಅಂಡ್ ಇಟ್ಸ್ ನಾಟ್ ಲೈಕ್ ವರ್ಕ್ ಫಾರ್ ಅಸ್, ಇಟ್ ಈಸ್ ವರ್ಕ್ ಆಬ್ವಿಯಸ್ಲಿ, ಬಟ್ ನಮಗೆ ಅದೊಂಥರ ಎವ್ರಿ ಡೇ ಇಟ್ಸ್ ಲೈಕ್ ಅ ಟ್ರಿಪ್ ಅಂದಂಗೆ ಆಗಿದೆ ನಮಗೆ. ಸೊ ಆ ಥರ ಎವ್ರಿ ಟೈಮ್ ನಾವು ಜೊತೆಗಿರ್ತೀನಿ, ಆ ಥರ ಆಗಿದೆ. ಅಂಡ್ ಇಡೀ ಟೀಮು ದೇ ಆರ್ ಡೆಡಿಕೇಟೆಡ್ ಟು ದಿಸ್. ಸೊ ನಮ್ಗೊಂಥರ ಇಟ್ಸ್ ನಾಟ್ ಲೈಕ್ ಸಮನ್ ಇಸ್ ಡೂಯಿಂಗ್ ಸಮಥಿಂಗ್ ಫೋರ್ಸ್ಫುಲಿ, ನಾವು ಆಚೆ ಹೋಗ್ಬೇಕು ಸ್ವಲ್ಪ ಫ್ರೀ ಮಾಡ್ಕೊಳತ್ತಲ್ಲ ಅಂತ. ವೆನ್ ವಿ ಆರ್ ಟುಗೆದರ್ ವಿ ಫ್ರೀ ಆರ್ ಮೈಂಡ್ಸ್. ಸೊ ಎಲ್ಲಿ ಜಾಸ್ತಿ ಹೋಗೋದು, ಎಲ್ಲಿಗೆ, ಯಾವ ಪ್ಲೇಸ್ ಅಂತ ಇದೆಯಾ? ಓಕೆ, ನಮ್ ಶೋಸ್ ಮುಗಿಯೋ ಟೈಮ್ಗೆ ಓಪನ್ ಇರುವಂತದ್ದು ವೆಜ್ ನಾನ್ ವೆಜ್ 2 ಸಿಗೋವಂಥದ್ದು ನಂದನ ಪ್ಯಾಲೇಸ್ ಡಿನ್ನರ್ ಅವ್ರಿಗೆ. ಸೊ ಯಾಕಂದ್ರೆ ಪ್ರತೀಕು ಆಮೇಲೆ ಗಣೇಶರು ಅವ್ರಿಬ್ರು ವೆಜ್, ಅವನು ಇವಳು ಅಷ್ಟೇ, ಅವನು ನಾನ್ ವೆಜ್ ಇಲ್ದೆ ತಿನ್ನೋದೇ ಇಲ್ಲ ಅಂತ. ಸೊ ಅದರಿಂದ ನಮ್ಗೆ ಎಲ್ಲಾರ್ಗು ಸಿಗುವಂತ ಜಾಗಕ್ಕೆ ನಾವು ಹೋಗ್ಬೇಕಂತ ಅಲ್ಲಿಗೆ ಹೋಗ್ತೀವಿ, ಇಲ್ಲಂದ್ರೆ ಆದಷ್ಟು ನಾವು ಸ್ಟುಡಿಯೋ ಅಲ್ಲಿ ಸಿಗ್ತೀವಿ. ಸೊ ನಮ್ದಂಗೇನೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.